ರಾಷ್ಟ್ರಕ್ಕೆ ಎಚ್ ಡಿ ದೇವೇಗೌಡರು, ರಾಜ್ಯಕ್ಕೆ ಕುಮಾರಣ್ಣರವರು, ಮೈಸೂರು ಜಿಲ್ಲೆಗೆ ಈಗ ನೀವು ಯಾರ ಹೆಸರನ್ನ ಹೇಳಿದ್ರಿ ಅವರೇ ನಮ್ಮ ಏಕೈಕ ನಾಯಕರು ಅಂತ ಹೇಳ್ತಿದ್ವಿ. ನೀವು ಭಾಳಷ್ಟು ಕಡೆ ನೋಡಿದ್ದೀರಿ. ಇದು ಒಂದು ಪ್ರಾದೇಶಿಕ ಪಕ್ಷ. ಬೈ ಎಲೆಕ್ಷನ್ಲಿ ಒಂದು ರೀತಿ, ವಿಧಾನ ಪರಿಷತ್ನಲ್ಲಿ ಒಂದು ಪಕ್ಷ, ರಾಜ್ಯಸಭೆಯಲ್ಲಿ ಒಂದು ತೀರ್ಮಾನ, ನಗರ ಪಾಲಿಕೆಯಲ್ಲಿ ಒಂದು ತೀರ್ಮಾನ, ಮೇಯರ್ ಚುನಾವಣೆಯಲ್ಲಿ ಒಂದು ತೀರ್ಮಾನ, DCC ಬ್ಯಾಂಕ್ನಲ್ಲಿ ಒಂದು ತೀರ್ಮಾನ, ಸಹಕಾರಿ ಯೂನಿಯನ್ನಲ್ಲಿ ಒಂದು ತೀರ್ಮಾನ. ಇದು ಪಕ್ಷದ ಮುಖಂಡರಿಗೆ, ನಿಷ್ಠಾವಂತ ಕಾರ್ಯಕರ್ತರಿಗೆ ಬಹಳ ನೋವನ್ನು ಉಂಟು ಮಾಡಿದೆ. ಈ ಕಾರಣದಿಂದ ಇದು ಯಾರ ಮನೆಯ ಮದುವೆ ಅಲ್ಲ, ಶುಭ ಸಮಾರಂಭ ಅಲ್ಲ. ಪಕ್ಷವನ್ನು ಯಾರು ನಾವು ಅಧಿಕಾರವನ್ನು ಅನುಭವಿಸಿದ್ದೀವಿ, ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಪಕ್ಷವನ್ನು ಕಟ್ಟುವಂಥದ್ದು ಭಾಳ ಮುಖ್ಯ. ಒಂದು ದೇವೇಗೌಡ ಸಾಹೇಬರಿಗೆ ಶುಭವನ್ನು ಹಾರೈಸಿದ್ದಾರೆ. ನಮಗೆಲ್ಲ ಸಂತೋಷ, ಭಾಳ ಖುಷಿ ಇದೆ. ಆಯಿತು, ನೀವು ಶುಭ ಹಾರೈಸ್ತೀರಲ್ಲ, ಚಾಮುಂಡೇಶ್ವರಿ ಕ್ಷೇತ್ರದ ಯಾವ ನಿಷ್ಠಾವಂತ ಕಾರ್ಯಕರ್ತರು ಮುಖಂಡರು ಇರಲಿಲ್ವಾ? ಆಯಿತು, ಅದು ಬಿಡಿ. ನಮ್ಮ ರಾಷ್ಟ್ರೀಯ ನಾಯಕರು ಏನು ಹೇಳಿದ್ದಾರೆ, ನಾವೆಲ್ಲ ಸಭೆ ಕರೆದಾಗ ಈಗಿಲ್ಲ. ರಾಜ್ಯ ನಾಯಕರು ಏನು ಹೇಳಿದ್ದಾರೆ ಕುಮಾರಣ್ಣರವರು, ಈಗ ನಮ್ಮ ಸಂಪರ್ಕದಲ್ಲಿ ಇಲ್ಲ. ಆದರೆ ಈ ಬೇರೆ ಬೇರೆ ಕ್ಷೇತ್ರ ಲೀಡರ್ಗಳನ್ನ ಕರ್ಕೊಂಡು ಹೋಗೋದು, ನಮ್ಮನ್ನೇನೋ ನಾನು ಉಪನ್ಯಾಸಕರ ಮಗ, ಭಾಳಷ್ಟು ಸರಿ ಹೇಳಿದ್ದೀನಿ. MLA ಮಾಡವ್ರೆ, ಕುಮಾರಣ್ಣ ಮಂತ್ರಿ ಮಾಡವ್ರೆ, ನನಗಿನ್ನೇನಾಗಬೇಕು ಅಂತ ಆಸೆ ಇಲ್ಲ. ಪಾಪ ಇವರೆಲ್ಲ ಅವರ ವೇದಿಕೆ ಮೇಲೆ. ಸಮ್ಮಿಶ್ರ ಸರ್ಕಾರದಲ್ಲಿ ಮತ್ತೊಮ್ಮೆ ನಮ್ಮ ಸರ್ಕಾರ ಬರಬೇಕು, ಮತ್ತು ಈ ರಾಜ್ಯದ ಜನರ ಕಷ್ಟ ಸುಖಗಳನ್ನು ಸ್ಪಂದಿಸುವಂಥದ್ದು ನಮ್ಮ ನಾಯಕರಾದಂಥ ಕುಮಾರಣ್ಣರವರಿಂದ ಆಗಬೇಕು. ಇದಿಷ್ಟೇ ನಮ್ಮೆಲ್ಲರ ಗುರಿ. ನಾವು ಯಾರು ಏನಾಗಬೇಕು ಅನ್ನೋದು ನಮ್ಮ ಯಾರಲ್ಲೂ ಇಲ್ಲ. ಆದರೆ ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ, ಎಷ್ಟೇ ಚಿಕ್ಕ ವ್ಯಕ್ತಿ ಆಗಲಿ, ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ. ಈ ತಂತ್ರಗಾರಿಕೆ, ಈ ಬ್ಲ್ಯಾಕ್ ಮೇಲ್, ಈ ಅವಕಾಶವಾದಿ ರಾಜಕಾರಣವನ್ನು ಬಿಟ್ಟು ತಿದ್ದುಕೊಂಡು ರಾಷ್ಟ್ರೀಯ ನಾಯಕರು ಕುಮಾರಣ್ಣರವರು ನಮಗೆಲ್ಲ ಏನಾದ್ರು ನಿರ್ದೇಶನ ಕೊಟ್ಟರೆ ನಾವು ಯಾರನ್ನೂ ಕೂಡ ಬೇಡ ಅಂತ ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಆದರೆ ನಮ್ಮೆಲ್ಲರ ತೀರ್ಮಾನ ಒಂದೇ, ಪಕ್ಷನೇ ತಾಯಿ, ಪಕ್ಷನೇ ತಂದೆ. ಪಕ್ಷಕ್ಕೆ ವಿರುದ್ಧವಾಗಿ ಯಾವುದೇ ಸಂದರ್ಭದಲ್ಲಿ ನಡ್ಕೊಂಡ್ರೂ ಕೂಡ ಅವರೆಷ್ಟೇ ದೊಡ್ಡ ವ್ಯಕ್ತಿಯಾದರೂ ಅನಿವಾರ್ಯವಾಗಿ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತೊಗೊಂಡಿದ್ದಾರೆ, ಕುಮಾರಣ್ಣರವ್ರು ಏನು ತೀರ್ಮಾನ ತೊಗೊಂಡಿದ್ದಾರೆ, ಅದೇ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ. ನಾವು ಅವ್ರ ಅಭಿಪ್ರಾಯ ಹೇಳಿದಾಗ ನಮಗೆ ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರಂತ ದೇವೇಗೌಡ ಸಾಹೇಬರು, ನಮ್ಮ ನಾಯಕರು ಕುಮಾರಣ್ಣರವರು, ನಮ್ಮ ಯುವ ನಾಯಕರು ನಿಖಿಲ್ ಅವರು, ಅವ್ರು ಏನು ಹೇಳಿದ್ದಾರೆ ಸಭೆಗಳಲ್ಲಿ ನಿಮ್ಮ ಮುಂದೆ, ಅದನ್ನು ನಾವು ಪಾಲಿಸ್ತಾ ಇದ್ವಿ. ಅಕಸ್ಮಾತ್ ಇವರೆಲ್ಲವನ್ನ ತಿದ್ದುಕೊಂಡು ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಒಪ್ಕೊಂಡು ಈ ಅವಕಾಶವಾದಿ ರಾಜಕಾರಣಕ್ಕೆ ತಿಲಾಂಜಲಿ ಇಟ್ಟು ಏನಾದರೂ ನಮಗೆ ಮಾರ್ಗದರ್ಶನ ದೊಡ್ಡವ್ರು ಮಾಡಿದ್ರೆ ನಾವು ಏನು ಯಾರಿಗಿಂತ ದೊಡ್ಡವರಲ್ಲ. ದೇವೇಗೌಡ ಸಾಹೇಬರು, ಕುಮಾರಣ್ಣರವರು ಭಾಳಷ್ಟು ಸುದೀರ್ಘ ರಾಜಕಾರಣವನ್ನು ಮಾಡಿದಂಥವ್ರು. ಚಾಮುಂಡೇಶ್ವರಿ ಕ್ಷೇತ್ರದ ಮೈಸೂರು ಜಿಲ್ಲೆಯ ಕಾರ್ಯಕರ್ತರ ಭಾವನೆಗಳೇನಿದ್ದಾವೆ ಅವೆಲ್ಲವನ್ನು ತೀರ್ಮಾನ ಮಾಡಿ ಅವರು ಈಗಾಗಲೇ, ನಿಮ್ಗೆಲ್ಲ ಗೊಂದಲ ಇರ್ಬೋದು, ಏನೇನು ಮಾಡಬೇಕು, ಯಾರ್ಯಾರನ್ನ ಯಾವ್ಯಾವ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಮಾಡಬೇಕು ಅಂತೇಳಿ ಅವರು ಅಲ್ಲೇ ನಿರ್ಧಾರಕ್ಕೆ ಬಂದಿದ್ದಾರೆ. ಅದರಿಂದ ನಾನು ಕೂಡ ನಿಮ್ಮ ಮುಂದೆ, ಯಾಕೆಂದರೆ ನೆನ್ನೆ ನೋಡಿದೆ, ಆಮೇಲೆ
ಹುಟ್ಟುಹಬ್ಬಕ್ಕೆ ವಿಶ್ ಮಾಡೋದು ಯಾವಾಗ್ರಿ? ಇಲ್ಲ ಹುಟ್ಟುಹಬ್ಬದ ದಿವಸ, ಇಲ್ಲ ಹುಟ್ಟುಹಬ್ಬ ಆದಮೇಲೆ. ನಮ್ದು ಇವತ್ತು ಚುನಾವಣೆ, ನಮ್ದು ಇವತ್ತು ನಾಳೆ ಸಭೆ ಇಲ್ಲದೆ ಇದ್ದಿದ್ರೆ ಇರಲಿ, ಈಗ ಚರ್ಚೆ ಬೇಡ. ನಮ್ಮೆಲ್ಲರ ಉದ್ದೇಶ ನಾಳೆ ಅದ್ಧೂರಿಯಾಗಿ ಸಭೆ ಆಗಬೇಕು.